ಗುರು, ಜೀವನದಲ್ಲಿ ದುಡ್ಡು ಮಾಡ್ಬೇಕು ಗುರು. ಈ ಡಿಗ್ರಿ ಕಾಲೇಜ್ ಅಂತ ಓದ್ತೀವಲ್ಲ ಎಲ್ಲ ವೇಸ್ಟು. ತಲೆಯಲ್ಲಿ 4 ಅಕ್ಷರ ಇಲ್ದಿದ್ರು ಪರ್ಸೆಗೆ 4 ಕಾಸು ಇರ್ಬೇಕು ಗುರು. ಅರ್ಥ ಆಗ್ಬಿಡ್ತು. ಎಂತ ಆಯ್ತಾ? ಫುಲ್ ಟೆನ್ಷನಲ್ಲಿ ಇದೆಯಾ? ಎಂತ ಆಯ್ತು ಗುರು? ಜಾಸ್ತಿ ಓದಿದೆ ತಪ್ಪಾಯ್ತಾ ಅಂತ? ಬೇರೆ ಕೆಲಸ ಇಲ್ಲಲ್ಲ ನಿಂಗೆ? ಬರೀ ಮೊಬೈಲ್ ನೋಡೋದು. ನಾವಂತೂ ಓದಿಲ್ಲ, ನಿಮ್ಮನ್ನು ಓದಿಸ್ತಾರೆ. ಅಪ್ಪ ನಾನು ದುಡ್ದು ನಿನ್ನ ಓದಿಸ್ತಾರೆ. ನೀನು ನೋಡಿದ್ರೆ ಮೊಬೈಲ್ ನೋಡ್ಕೊಳ್ಳೋ. ಒಂದು 4 ಕಾಸು ದುಡಿಮೆ ಅಲ್ಲ. ಮೊಬೈಲ್ ನೋಡ್ತಾ ಕುಂದ್ರೆ ಕೂಡ ಮನೆಗೆ ಬಂದು ಹಾಗೆ ಬೀಳಲ್ಲ. ಹೋಗಿ ದುಡಿಬೇಕು. ಡಿಗ್ರಿ ಮಾಡಿ ಮತ್ತೆ ಒಂದು ಕಾಸು ದುಡಿಮೆ ಅಲ್ಲ. ಏನು ಹೇಳ್ತೀರೋ? ಮನೇಲಿ ನೆಮ್ಮದಿ ಅನ್ನೋದೇ ಇಲ್ಲ. ನಾ ಏನು ಖಾಲಿ ಕುಂತಿಲ್ಲ, ನಾನು ಕೆಲ್ಸಕ್ಕೆ ಟ್ರೈ ಮಾಡ್ತಾನೆ, ಸಿಗ್ತಾ ಇಲ್ಲ. ನಾ ಏನು ಮಾಡಲೆ? ಒಟ ಯಾವಾಗ ನೋಡಿದ್ರು ಗುರು, ಇಷ್ಟೆಲ್ಲ ಓದಿ ಎಜುಕೇಷನ್ ಮಾಡ್ತೀವಲ್ಲ, ಒಂದು ತಿಂಗಳಿಗೆ ಮಿನಿಮಮ್ ಒಂದು 20,000 ದುಡಿಯೋಕ್ಕಾಗಲ್ಲ ಅಂದರೆ ಆ ಎಜುಕೇಷನ್ ಯಾಕೆ ಬೇಕು ಅಂತೀನಿ ಅಲ್ವಾ? ಅದರಲ್ಲ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಷ್ಟಪಟ್ಟು ಅಷ್ಟು ಖರ್ಚು ಮಾಡಿ ಮನೇಲಿ ಓದಿಸ್ತಾರಲ್ಲ, ನಾವೊಂದು ಡಿಸ್ಟಿಂಕ್ಷನ್ನು, ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಅದೆಲ್ಲ ಮಾಡಿ ಒಂದು ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ತಗೊಳಕ್ಕಾಗಲ್ಲ ಅಂದರೆ ಆ ಮಾರ್ಕ್ಸ್ ಯಾಕೆ ಬೇಕಂತೀನಿ? ಏನಕ್ಕೆ ಓದ್ಬೇಕಂತ? ಈ ಓದ್ಕೊಂಡು ಮನೇಲಿ ಕೆಲಸ ಇಲ್ಲದೆ ಕುಂತ್ರೆ ಇತ್ತಲ್ಲ, ಅದರಂತ ನರಕ ಇಲ್ಲ ಗುರು. ಜಾಸ್ತಿ ಓದಿದೆ ತಪ್ಪಾಯ್ತು ಅಂತ? ಜಾಸ್ತಿ ಓದಿ ತಪ್ಪಲ್ಲ. ಈಗ ನಾನು ಓದಿದ್ದೀನಿ, ನೀನು ಓದಿದ್ದೀನಿ, ಹಾಗಂತ ನಮ್ಮದು ಎಜುಕೇಷನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಎಜುಕೇಷನ್ ಸಿಸ್ಟಮ್ ರಾಂಗ್ ಇದೆ, ಅದು ಒಪ್ಕೊಳ್ಳೋಂಥ ವಿಚಾರ. ಈಗ ನೀನು ಒಬ್ಬನೇ ಅನ್ಎಂಪ್ಲಾಯ್ಮೆಂಟ್ ಅಲ್ಲ, ಸಾಕಷ್ಟು ಜನ ಗ್ರ್ಯಾಜುಯೇಷನ್ ಮುಗಿದ್ರೆ ಅನ್ಎಂಪ್ಲಾಯ್ಮೆಂಟಲ್ಲಿದ್ದಾರೆ. ಈಗ ನನ್ನ ಫ್ರೆಂಡು ಕೂಡ ಜಾಬ್ ಇಲ್ಲ, ಅವನು ಮಾಸ್ಟರ್ ಡಿಗ್ರಿ ಮಾಡಿದ್ದಾನೆ. ಸೊ ಎಜುಕೇಷನ್ ಸಿಸ್ಟಮ್ ರಾಂಗ್ ಇದೆ. ಎಜುಕೇಷನ್ ಮಸ್ಟ್ ಶುಡ್ ಬಿ, ಬೇಕೇ ಬೇಕು ಎಜುಕೇಷನ್. ಪ್ರತಿ ವರ್ಷ 80 ರಿಂದ 90 ಲಕ್ಷ ಸ್ಟೂಡೆಂಟ್ಸು ಗ್ರ್ಯಾಜುಯೇಷನ್ ಮುಗಿಸಿ ಔಟ್ಪುಟ್ ಆಗಿ ಬರ್ತಾರೆ. ಅದರಲ್ಲಿ ಅವ್ರಿಗೆ ಎಷ್ಟು ಜನರಿಗೆ ಕೆಲಸ ಸಿಗುತ್ತೆ ಅಲ್ವಾ? ಡಾಟಾ ಹೇಳುತ್ತೆ 40% ಗ್ರ್ಯಾಜುಯೇಷನ್ ಮುಗಿಸಿದವರು, ಅಂದರೆ 15 to 25 ಏಜ್ ಒಳಗಿನವರು ಅನ್ಎಂಪ್ಲಾಯ್ಮೆಂಟಲ್ಲಿ ಲೀಸ್ಟಲ್ಲಿದ್ದಾರೆ. ಸೊ ಸಾಕಷ್ಟು ರೀತಿಯಲ್ಲಿ ಅಂದರೆ ನಮ್ಮನ್ನು ಆ ರೀತಿ ಪ್ರೊಡ್ಯೂಸ್ ಮಾಡಿದೆ ಎಜುಕೇಷನ್ ಸಿಸ್ಟಮ್. ಕೆಲವರು ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅತಿ ಹೆಚ್ಚು ಗ್ರ್ಯಾಜುಯೇಷನ್ ಮುಗಿದವರು ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದಾರೆ. ಲೋ ಪೇಯಿಂಗ್ ಜಾಬ್ಸ್, 20,000 ಒಳಗಿನವರು ಕೆಲಸ ಮಾಡ್ತಿದ್ದಾರೆ, 20,000 ರೂಪಾಯಿ ಸಂಬಳಕ್ಕೆ ಕೆಲಸ ಮಾಡ್ತಿದ್ದಾರೆ. ಈ ಓದೋರ ಪರಿಸ್ಥಿತಿ ಏನೋ ಕನ್ಸು ಕಟ್ಕೊಂಡು ಇಂಜಿನಿಯರ್ ಆಗ್ಬೇಕಂತ ಹೇಳಿ ಮನೆಯವರೆಲ್ಲ ಒಪ್ಪಿಸಿ ಲಕ್ಷಾಂತರ ಖರ್ಚು ಮಾಡಿ ಕಷ್ಟಪಟ್ಟು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ತೀವಿ, ಇಂಜಿನಿಯರಿಂಗ್ ಮುಗಿಸಿ ಬರ್ತೀವಿ. ಆಮೇಲೆ ಕೆಲಸ ಇಲ್ಲದೆ ಊರ ಬದಿ ಯಾವುದೋ ಮೇಸ್ತ್ರಿ ಕೆಳಗೆ ಗಾರೆ ಕೆಲಸ ಮಾಡ್ತಾ ಇರ್ತೀವಿ. ಇದು ನಮ್ಮ ಪರಿಸ್ಥಿತಿ. ಸ್ಕೂಲು ಕಾಲೇಜೆಲ್ಲ ತಪ್ಪು ಲಗೇಜ್ ಹಾಕ್ಕೊಂಡು 5-5 kg ಬ್ಯಾಗ್, ಜೋತಾಡ ಬ್ಯಾಗ್ ಹೊತ್ಕೊಂಡು ಹೋಗ್ತಾ ಇರ್ತೀವಿ ಓದೋಕ್ಕೆ. ಕೊನೆಗೆ ಎಲ್ಲ ಮುಗಿದ ಮೇಲೆ ಟೀಚರೆಲ್ಲ SSLC ಮುಗಿಸ್ರಿ, PUC ಮುಗಿಸ್ರಿ, ಲೈಫ್ ಸೆಟ್ಲು. ಕೊನೆಗೆ ಸ್ವಿಗ್ಗಿ ಝೊಮ್ಯಾಟೊ ಬ್ಯಾಗ್ ಹಾಕ್ಕೊಂಡು ಅಲ್ಲಿ ಲೈಫ್ ಕ್ಯಾರಿ ಮಾಡೋದು. ಇದೇ ನಮ್ಮ ಪರಿಸ್ಥಿತಿ. ಇನ್ನು ನಾವು ಓಟ್ ಹಾಕೋ ರಾಜಕಾರಣಿಗಳು, ಪೊಲಿಟಿಷಿಯನ್ ಜಾಬ್ ಕೊಟ್ಟರಿಂದ ಅವ್ರನ್ನ ಕೇಳಿದ್ರೆ, ಇಲ್ಲ ನಿಮಗೆ ವರ್ಷಕ್ಕೆ 2 ಕೋಟಿ ಜಾಬ್ ಕೊಡ್ತೀವಿ ಅಂತ ಹೇಳ್ತಾರೆ. ಎಲ್ಲಿ? ಬರೀ ಭಾಷಣದಲ್ಲ. ಕೊನೆಗೆ ಹೆಚ್ಚಿಗೆ ಕೇಳಿದ್ರೆ ನಿರುದ್ಯೋಗ ಭತ್ಯೆ ಅಂತ 2,000-3,000 ಅಪ್ಲಿಕೇಶನ್ ಹಾಕೋದು. ಇದು ನಮ್ಮ ಪರಿಸ್ಥಿತಿ ಅಲ್ಲ ಗುರು. ಇಲ್ಲಿ ಗೌರ್ಮೆಂಟ್ನ ಬ್ಲೇಮ್ ಮಾಡೋದು ಅಥವಾ ನಾವೇ ಜಾಸ್ತಿ ಓದಿದಂತ ನಮ್ಮನ್ನೇ ನಾವು ಬ್ಲೇಮ್ ಮಾಡ್ಕೊಳ್ಳೋದು ಒಂದು ಅರ್ಥ ಆಗ್ತಿಲ್ಲ. ಪದೇ ಅದೇ ಹೇಳೋದು, ಜಾಸ್ತಿ ಓದಿ ತಪ್ಪು ಅದು ಅಂತ. ಓದಲೇಬೇಕು. ಹೈಯರ್ ಮಾಸ್ಟರ್ ಡಿಗ್ರಿ, MBA ಎಲ್ಲ ಓದಲೇಬೇಕು.
ಓದಿದ ತಪ್ಪಲ್ಲ, ನಾವು ಯಾವುದನ್ನು ಓದಿದ್ದೀವಿ, ಯಾವ ಸಿಸ್ಟಮಲ್ಲಿ ಹೇಗೆ ಓದಿದ್ದೀವಿ ಅದು ಇಂಪಾರ್ಟೆಂಟು. ಸಾಕಷ್ಟು ಜನ ಓದಿರ್ತಾರೆ. ಈಗ ಎಕ್ಸಾಂಪಲ್ ಇದೆ, ನಮ್ಮ ಎಜುಕೇಷನ್ ಸಿಸ್ಟಮ್ ಬಗ್ಗೆ ನಾನು ಬ್ಲೇಮ್ ಮಾಡ್ತೀನಿ. ಗೌರ್ಮೆಂಟ್ನ ಬ್ಲೇಮ್ ಮಾಡಲ್ಲ, ಯಾವ್ದನ್ನ, ಎಜುಕೇಷನ್ ಸಿಸ್ಟಮ್ನ. ನಮ್ಮ ಸ್ಕೂಲು ಕಾಲೇಜು ನಮ್ಮನ್ನ ಡಿಗ್ರಿ ಹೋಲ್ಡರ್ಸ್ನಾಗಿ ಪ್ರೊಡ್ಯೂಸ್ ಮಾಡುತ್ತೆ, ಆದರೆ ಇಂಡಸ್ಟ್ರಿ ಬೇಕಾಗುವಂತಹ ಎಂಪ್ಲಾಯ್ಮೆಂಟ್ ಸ್ಕಿಲ್ ಇರೋಂಥ ಪ್ರೊಫೆಷ್ನಲ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ. ಈಗ ಇಂಡಸ್ಟ್ರಿ ಕಂಪ್ನೀಸ್ಗಳು ಜಾಸ್ತಿ ನಡೆಯುವ ಟೆಕ್ನಾಲಜಿ ಸಾಕಷ್ಟು ಸಾಫ್ಟ್ವೇರ್ ಮೇಲೆ ರನ್ ಆಗ್ತಾ ಇದೆ. ಸೊ ಅದಕ್ಕೆ ಬೇಕಾದಂಥ ಸ್ಕಿಲ್ಸು, ಪ್ರಾಕ್ಟಿಕಲ್ ಸ್ಕಿಲ್ಸು ನಮ್ಮಂಥ ಗ್ರ್ಯಾಜುಯೇಷನ್ ಮುಗ್ದವ್ರ ಹತ್ರ ಇಲ್ಲ. ಯಾಕಂದರೆ ಸ್ಕೂಲು ಕಾಲೇಜಲ್ಲಿ ಕೇವಲ ಔಟ್ಡೇಟೆಡ್ ಸಿಲೆಬಸ್ ನಮ್ಮನ್ನು ಕಲಿಸಿರ್ತಾರೆ. ಈಗ ಎಕ್ಸಾಂಪಲ್ ಪ್ರೈಮರಲ್ಲೇ ಅನ್ಕೋಣ, ಬೇಸಿಕ್ಕಿಂತ ಪ್ರೈಮರಲ್ಲಿ ಅನ್ಕೋಣ. ಮ್ಯಾಥ್ಸ್ ನೀನು ಓದಿರ್ತೀಯ, ಫಾರ್ಮುಲಾ ಇರುತ್ತೆ, a+b² = a² + 2ab + b². ಫಾರ್ಮುಲಾ ನೆನಪಿದೆ. ಸೊ ಅದನ್ನ ಎಲ್ಲಿ ಅಪ್ಲೈ ಮಾಡ್ಬೇಕಂತ ಗೊತ್ತಾ? ಇಲ್ಲ, ನಮ್ಗೆ ಹೇಳ್ಕೊಟ್ಟಿಲ್ಲ. ಕೇವಲ 5 ಮಾರ್ಕ್ಸಿಗೆ ಫಾರ್ಮುಲಾ ಬಾಯ್ಪಟ್ಟು ಎಕ್ಸಾಮಲ್ಲಿ ಬರೀ ಅಷ್ಟೇ ನಾವು ಮಾಡಿದ್ದು. ಸೊ ಅದೇ ರೀತಿ ಕೂಡ ನಮಗೆ ಪ್ರಾಕ್ಟಿಕಲ್ ನಾಲೆಜ್ ಇಲ್ಲ. ಕೇವಲ ಓದಿದಷ್ಟೇ ನೆನಪು ಮಾಡಿಕೆ ಎಕ್ಸಾಮಲ್ಲಿ ಬರೀ ಸ್ಕೋರ್ ಮಾಡು. ಸ್ಕಿಲ್ ಮೇಲೆ ನಾವು ಯಾವತ್ತೂ ಫೋಕಸ್ ಮಾಡಿಲ್ಲ. ಯಾವ ಸ್ಕಿಲ್ ಬೇಕು? ಈಗ ಒಬ್ಬ 95% ಮಾರ್ಕ್ಸ್ ಸ್ಕೋರ್ ಮಾಡ್ದವ ಸ್ಟೇಜ್ ಮೇಲೆ ಮಾತಾಡೋ ದಮ್ಮಿಲ್ಲ, ತಾಕತ್ತಿಲ್ಲ. ಯಾಕಂದರೆ ಕಮ್ಯುನಿಕೇಷನ್ ಸ್ಕಿಲ್ ಇಲ್ಲ, ಅವನಿಗೆ ಅದನ್ನ ಹೇಳಿಕೊಟ್ಟಿಲ್ಲ. ಸೊ ಆ ರೀತಿ ಆಗಿದೆ. ಈಗ ನಿನ್ನಲ್ಲಿ ಸ್ಕಿಲ್ ಇಲ್ಲ. ಸ್ಕಿಲ್ ಇದ್ದಿದ್ದರೆ ನೀ ಯಾವುದಾದ್ರು IT ಕಂಪ್ನಿಯಲ್ಲ ಅಥವಾ ಯಾವುದೋ MNC ಕಂಪ್ನಿಯಲ್ಲಿ ಜಾಬ್ ತಗೊಂಡಿರ್ತಿದ್ಯಾ. ನಿನ್ನ ಹತ್ರ ಸ್ಕಿಲ್ ಇಲ್ಲ, ಹಾಗೆ ನಿನಗೆ ಜಾಬ್ ಇಲ್ಲ. ಸೊ ಇದು ಪ್ರಾಬ್ಲಮ್ ಆಗಿದೆ. ನೀನಂತಲ್ಲ, ಇಂಜಿನಿಯರಿಂಗ್ ಮಾಡಿದವರು 80% ಇಂಜಿನಿಯರಿಂಗ್ ಮಾಡಿದವರು ಅನ್ಎಂಪ್ಲಾಯ್ಮೆಂಟಲ್ಲಿ ಇದ್ದಾರೆ. ಯಾಕೆ? ಸ್ಕಿಲ್ ಇಲ್ಲ, ಟ್ಯಾಲೆಂಟ್ ಇಲ್ಲ, ಪ್ರೊಫೆಷ್ನಲ್ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಇಲ್ಲ. ಕಂಪ್ನೀಸ್ ಇಂಡಸ್ಟ್ರಿ ರಿಪೋರ್ಟ್ ಹೇಳುತ್ತೆ, ಕೇವಲ ಇಂಡಿಯಾದಲ್ಲಿ 46% ಮಾತ್ರ ಯೂತ್ಸಲ್ಲಿ ಎಂಪ್ಲಾಯ್ಮೆಂಟ್ ಸ್ಕಿಲ್ಸ್ ಇರೋದು, ಅಂದರೆ ಕೆಲಸ ಮಾಡುವಂಥ ಸ್ಕಿಲ್ಸ್ ಇರೋದು ಅಂತ ಹೇಳುತ್ತೆ. ಸೊ ಹಾಗಾಗಿ ಮೊದಲೆಲ್ಲ ಗುರುಕುಲ ಸಿಸ್ಟಮ್ದಲ್ಲಿ ಹೇಗಿತ್ತು ಶಿಕ್ಷಣ ವ್ಯವಸ್ಥೆ ಹೇಳ್ತೀನಿ. ದ್ರೋಣಾಚಾರ್ಯರು ಪಾಂಡವರು ಮತ್ತು ಅವಾಗ ಗುರುಕುಲ ಸಿಸ್ಟಮ್ ಅಲ್ಲ, ಪಾಂಡವರು ಮತ್ತು ಕೌರವರಿಗೆಲ್ಲ. ಸೊ ಅವರವರ ಎಬಿಲಿಟಿ, ಅವರವರ ಸಾಮರ್ಥ್ಯ ನೋಡಿ ಅವ್ರಿಗೆ ಕಲಿಸ್ಕೊಡ್ತಿದ್ರು ವಿದ್ಯೆನ. ಈಗ ಭೀಮನಿಗೆ ಅವನ ತಾಕತ್ತು, ಅವನ ದೇಹದಾರ್ಢ್ಯ ಇದ್ರ ಮೇಲೆ ಗದಾಯುಧನ ಕಲಿಸ್ತಿದ್ರು. ಅರ್ಜುನನಿಗೆ ಬಿಲ್ವಿದ್ಯೆಯ ಪ್ರವೀಣತೆ, ಬಿಲ್ವಿದ್ಯೆಯನ್ನು ಕಲಿಸ್ತಿದ್ರು. ನಕುಲ ಸಹದೇವರಿಗೆ ಕತ್ತಿ ವರಸೆ ಕಲಿಸ್ತಿದ್ರು. ಸೊ ಆ ರೀತಿ ಅವರವರ ಎಬಿಲಿಟಿ ಯಾವುದ್ರ ಮೇಲಿದೆ, ಅವರ ಫ್ಯಾಷನ್ ಯಾವುದ್ರ ಇದೆ ಅದನ್ನ ಕಲಿಸ್ತಿದ್ರು. ಆದರೆ ನಮ್ಮ ಇದರಲ್ಲಿ ಎಲ್ಲರಿಗೂ ಒಂದೇ ಸಬ್ಜೆಕ್ಟ್. ನಮ್ಮ ಇಂಡಿಯನ್ ಎಜುಕೇಷನ್ ಸಿಸ್ಟಮಲ್ಲಿ ನೀ ಯಾವುದು ಓದ್ತೀಯ, ನಾನು ಅದೇ ಓದೋದು. ಸೊ ಇಲ್ಲಿ ನಮ್ಮ ಟ್ಯಾಲೆಂಟ್ನ, ಎಬಿಲಿಟಿನ ನೋಡೋದೇ ಇಲ್ಲ. ಮನೆಯಲ್ಲೂ ಅಷ್ಟೇ, ಪೇರೆಂಟ್ಸು ಅಷ್ಟೇ. ಇಂಜಿನಿಯರ್ ಆಗು, ಡಾಕ್ಟ್ರ್ ಆಗು, ಪೊಲೀಸ್ ಆಗು, ಮಕ್ಕಳ ಪ್ಯಾಷನ್ ಏನು, ಯಾವುದ್ರ ಮೇಲೆ ಇಂಟ್ರೆಸ್ಟ್ ಐತಿ, ಆರ್ಟ್ಸ್ ಅಥವಾ ಸಿಂಗರ, ಡ್ಯಾನ್ಸರ ಕೇಳೋದೇ ಇಲ್ಲ. ಸೊ ಹಾಗಾಗಿ ಈ ಅನ್ಎಂಪ್ಲಾಯ್ಮೆಂಟ್ ಕ್ರೈಸಿಸ್ ಬಂದಿದೆ. ಅರ್ಥ ಮಾಡ್ಕೊ. ಈಗ ನೀ ಹೇಳ್ತೀಯ ಫೈನಾನ್ಷಿಯಲ್ ಭಾರಿ ಬರ್ಡನ್ ಆಗಿ ಅಂತ ಹೇಳ್ತೀಯ. ಯಾಕೆ? ಸ್ಕೂಲು ಕಾಲೇಜಲ್ಲಿ ಹೇಗೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು, ನಮ್ಮ ಕೆರಿಯರ್ನ ಹೇಗೆ ಬಿಲ್ಡ್ ಮಾಡ್ಕೋಬೇಕು ಹೇಳ್ಕೊಟ್ಟಿಲ್ಲ. ಸ್ಕೋರ್ ಮಾಡೋ 95% ತಗ, ನಿನ್ನ ಲೈಫ್ ಸೆಟ್ಲು. ಇವತ್ತು ಸ್ಕೋರ್ ಮಾಡಿದ್ರೆ ರ್ಯಾಂಕ್ ಹೋಲ್ಡರು, ಸರ್ಟಿಫಿಕೇಟ್ ತಗೊಂಡ್ರು ಎಷ್ಟು ಜನ ಕೆಲಸ ಇದೆ ಮೇಲೆ 100% ಕರೆಕ್ಟ್. ಎಜುಕೇಷನ್ ಸಿಸ್ಟಮ್ ರಾಂಗ್. ನಂಗೆ ಗೊತ್ತಾಯ್ತು. ಈಗ ಫಾರಿನ್ ಕಂಟ್ರೀಸ್ ಅಲ್ಲ, ಮೊಬೈಲಲ್ಲಿ ನೋಡ್ತಾ ಇದ್ದೆ, ಫಾರಿನ್ ಕಂಟ್ರೀಸ್ ಅಲ್ಲ, ಈ ಪ್ರೈಮರಿ ಸ್ಟೂಡೆಂಟ್ಸ್ ಅವರಿಗೆ ಈ AI ಟೆಕ್ನಾಲಜಿ ಇದೆಯಲ್ಲ, ಸಾಫ್ಟ್ವೇರು, AI ಅದನ್ನು ಕಲಿಸ್ತಾ ಇದ್ದಾರೆ, ಹೇಗೆ ಆಪ್ರೇಟ್ ಮಾಡೋದು, ಹೇಗೆ ಮಷಿನ್ ಲರ್ನಿಂಗ್ ಹೇಗೆ ಕಲಿಯೋದು ಅಂತ. ಆದರೆ ನಮ್ಮ ಇಂಡಿಯನ್ ಸ್ಕೂಲ್ಸು, ಪ್ರೈಮರ್ಸ್ ಇದೆ, ಬೀಜಗಣಿತ, ಪ್ರಮೇಯ ಹೇಗೆ, ಅದೇ ಹಳೆಯ ಸಿಲೆಬಸ್ ಕಲಿಸ್ತಿದ್ದಾರೆ. ಸೊ ಇದೆ ಎಜುಕೇಷನ್ ಸಿಸ್ಟಮ್ ಬದಲಾಗಬೇಕು. ಅವಾಗ ಯೂತ್ಸು ಬದಲಾಗ್ತಾರೆ, ದೇಶನೂ ಕಟ್ತಾರೆ.
ಅದು ಬಿಟ್ಟಾಕ್ಬಿಡು. ಈಗ ನಂದು ನಾ ಏನು ಮಾಡಬೇಕು, ನೆಕ್ಸ್ಟ್ ಏನು ಮಾಡಬೇಕು ನಿನ್ನ ಕೇಳ್ತಾ ಇದ್ದೀನಿ, ಏನಾರು ಐಡಿಯಾ ಕೊಡು ನನಗೆ. ನಿಂಗೆ ಟ್ಯಾಲೆಂಟ್ ಐತಲ್ಲ, ಸ್ಕೂಲು ಕಾಲೇಜಲ್ಲಿ ಪೇಂಟಿಂಗ್ ಚೆನ್ನಾಗಿ ಮಾಡ್ತಿದ್ದೆ, ಆರ್ಟ್, ಅದ್ರ ಮೇಲೆ ಫೋಕಸ್ ಮಾಡು. ಸಿಕ್ಕಾಪಟ್ಟೆ ಅದ್ರ ಮೇಲೆ ಡಿಮ್ಯಾಂಡ್ ಐತಿ ಪೇಂಟಿಂಗ್. ಸೊ ಅದ್ರ ಮೇಲೆ ಫೋಕಸ್ ಮಾಡು, ಅದೇ ನಿನ್ನ ಟ್ಯಾಲೆಂಟು, ಅದೇ ನಿನ್ನ ಸ್ಕಿಲ್ಲು. ಅದ್ರ ಮೇಲೆ ಫೋಕಸ್ ಮಾಡಿ ಒಂದು ಕೆರಿಯರ್ನ ಬಿಲ್ಡ್ ಮಾಡ್ಕೊ. ಹಾಗೆ ಗದ್ದೆ ಹೊಲ ಐತೆ ಅಂದರೆ ಅದನ್ನ ಇಂಪ್ರೂವ್ ಮಾಡ್ಕೊ, ಸಾಕು. ಸೊ ನಾ ಹೇಳ್ತಾರೆ ಎಲ್ಲರಿಗೂ ಅಷ್ಟೇ, ಅವರವರ ಟ್ಯಾಲೆಂಟ್ನ ಸ್ಕಿಲ್ನ ಐಡೆಂಟಿಫೈ ಮಾಡಿ ಅದ್ರ ಮೇಲೆ ಫೋಕಸ್ ಮಾಡಬೇಕು. ಓಕೆ, ಎಜುಕೇಷನ್ ಬೇಕು. ಸೊ ಅದ್ರ ಜೊತೆಗೆ ಟ್ಯಾಲೆಂಟ್, ನಮ್ಮ ಟ್ಯಾಲೆಂಟ್ ಏನು, ನಾವು ಯಾವ ಫೀಲ್ಡಲ್ಲಿ ಎಕ್ಸ್ಪರ್ಟ್ ಇದ್ದೀವಿ, ಸೊ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ ನಮ್ಮ ಕೆರಿಯರ್ನ ಬಿಲ್ಡ್ ಮಾಡ್ಕೋಬೇಕು. ಹೇಳೋದಿಷ್ಟೇ.